ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ ರೆಸಿಪಿಯಿಂದ ಬಂದಿದ್ದೀನಿ. ಆಂಧ್ರ ಸ್ಟೈಲಿ ಟೊಮೊಟೊ ಚಟ್ನಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ, ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ. ಓಕೆ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಒಗ್ಗರಣೆಗೆ ಹಾಕ್ಕೊತೀನಿ. ಸಿಂಪಲ್ಲಾಗಿ ಆಗುತ್ತೆ ಮಾತ್ರ. ಪರೋಟಕ್ಕಾಗಲಿ ದೋಸೆಗೆ ಬಿಸಿ ಅನ್ನಕ್ಕೆ ನೆಂಚ್ಕೊಂಡು ತಿಂದರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ. ಆದರೆ ಯಾವ ಥರ ರೆಸಿಪಿ ಮಾಡ್ತೀನಿ ಅಂತ ಐಟಮ್ ತೋರಿಸಿದ್ದಾಯಿತು. ಈಗ ಮತ್ತೆ ಟ್ರೈ ಮಾಡೋಕ್ಕೆ ಬನ್ನಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು 3 ಟೇಬಲ್ ಸ್ಪೂನ್ 4 ಟೇಬಲ್ ಸ್ಪೂನು ಎಣ್ಣೆ ಬಿಟ್ಕೊಂಡು ಸಾಸಿವೆ, ಜೀರಿಗೆ, ಮಾಮೂಲಿ ಏನು ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರ ಒಗ್ಗರಣೆ ಹಾಕ್ಕೊಳೋದು. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಉದ್ದಿನಬೇಳೆ ಏನು ಹಾಕ್ತೀವೋ ಅದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಮ್ಮಿ ಟೇಸ್ಟ್ ಕೊಡುತ್ತೆ. ನೋಡಿ, ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ. ಇದು ಉದ್ದಿನಬೇಳೆ ಚಟ್ನಿಗೆ ಮಾತ್ರ ಫೇಮಸ್. ನಾನು ಮಾವಿನಕಾಯಿ ಚಟ್ನಿ ತೋರಿಸಿದ್ನಲ್ಲ ಆ ರೆಸಿಪಿ ಟೈಪೇ ಇದೂ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರಾಯಿತು. ಅದು ಚೆನ್ನಾಗಿ ನಾವೇನು ಫ್ರೈ ಮಾಡ್ಕೊಂಡಷ್ಟು ತುಂಬ ಟೇಸ್ಟಿ ಕೊಡುತ್ತೆ. ಏನು ಕಾಳು ಐಟಮ್ಸು, ಕಡಲೆಬೇಳೆ ಈ ಥರದ ಐಟಮ್ಸ್ಗಳೆಲ್ಲ. ಇಲ್ಲಾಂದರೆ ಸುಮ್ಮನೆ ಹಂಗೆ ಹಾಕ್ತಲೇ ಇದ್ದರೆ ಒಂಥರ ಸಸ್ಯಗಳ ಥರ ಟೇಸ್ಟ್ ಕೊಡುತ್ತೆ. ನನಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೆ. ಹಸಿರು ಮೆಣಸಿನ್ಕಾಯಿ ಹಾಕೋದು ಬದಲು ಈ ಥರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಆಂಧ್ರ ಸ್ಟೈಲ್ ಅಂದರೆ ಗೊತ್ತಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಏನು ಅರಮ ಬರುತ್ತಲ್ಲ ಅದ್ರ ಥರ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಏನೆಲ್ಲ ಪ್ರೊಸೀಜರ್ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನಾನು ಇಲ್ಲಿ ಜಾಸ್ತಿ ಫ್ರೈ ಮಾಡ್ತಾಯಿದ್ದೀನಿ, ಏಕೆಂದರೆ ಒಣಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಸೆಲ್ಲ ಆಗಬೇಕಲ್ಲ, ಹಂಗಾಗಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ದಾದಮೇಲೆ ಈಗ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಆ್ಯಕ್ಚುಲಿ ಇದು. ಈರುಳ್ಳಿನೂ ಅಷ್ಟೇ, ಈರುಳ್ಳಿ ಮತ್ತು ಟೊಮೊಟೊನೂ ಸಾಫ್ಟ್ ಬರೋವರೆಗೂ ಹುರ್ಕೊತಾ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಟೊಮೊಟೊ ಅವೆರಡೂ ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೊತಾ ಇರಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ಮಿಕ್ಸ್ ಮಾಡ್ಕೊಂಡು ಅದೇ ಫ್ರೈ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಎಲ್ಲದನ್ನೂ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಇದನ್ನು ನಾನು ದೋಸೆಗೆ ನೆಂಚ್ಕೊಂಡು ತಿಂದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಎಮ್ಮೆ ರೆಸಿಪಿ. ಇದೇ ಥರ ನೀವು ರೆಸಿಪಿ ಬೇಕಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ.